ಮಾಡಿ ಕೊಟ್ಟಿದ್ರೆ 3 ತಿಂಗಳು ಅವಳಿಗೆ ಮನೆ ಒಳಗೆ ಹಾಕಿ ಬೀಗ ಹಾಕಿದ್ರು. ನಾವು ಎಲ್ಲಿ ಶಾಸ್ತ್ರ ಕೇಳಿದ್ರು ಮಗಳು ಸತ್ತೋಗಿದ್ದಾಳೆ ಅಂತಾನೆ ಹೇಳಿದ್ರು. ಮತ್ತೆ ಕೆಲವೊಂದು ದೇವಸ್ಥಾನದಲ್ಲಿ ನಮಗೆ 1 ಲಕ್ಷ ಕೊಡು, ನಿಮ್ಮ ಮಗಳನ್ನ ಕರೆಸ್ತೀವಿ ಅಂದರು. ಇಡೀ ವಿಶ್ವದಲ್ಲೇ 2ನೇ ಕಾಮಾಖ್ಯ ದೇವಿ ಇರುವಂಥ ಏಕೈಕ ಸನ್ನಿಧಾನ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ. ಭಗವಂತ ನಂಬಿದ್ರೆ ಕೈ ಬಿಡಲ್ಲ ಅಂತಾರೆ, ಅದಲ್ವಾ? ಭಗವಂತ ನಂಬಬೇಕು, ಮನುಷ್ಯ ನಂಬಿದ್ರೆ ಏನಾಗಲ್ಲ, ಭಗವಂತ ನಂಬಿದ್ರೆ ಕೈ ಬಿಡಲ್ಲ ಅನ್ನೋದು. ಎಲ್ಲ ಝೀರೋನಲ್ಲಿದ್ದು ಈಗ ಸ್ವಲ್ಪ ಹೈ ಲೆವೆಲ್ಗೆ ಬಂದಿದ್ದೀವಿ. ಚೆನ್ನಾಗಾಗಿದೆ ಸರ್. ಈಗ ಕಾಶಿ ವಿಶ್ವನಾಥದ ದಯದಿಂದ ನಾವೆಲ್ಲ ಚೆನ್ನಾಗಿ ಆಗ್ತಾ ಇದ್ದೀವಿ. ಸ್ನೇಹಿತರೆ ನಮಸ್ಕಾರ. ನಮ್ಮ CBN ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಬೆಂಗಳೂರಿನ ಯಲಹಂಕ ಹಟ್ಟೂರ್ ಲೇಔಟ್ನಲ್ಲಿರುವ ಪವಿತ್ರ ಕ್ಷೇತ್ರವಾದ ಕಾಶಿ ವಿಶ್ವನಾಥ ದೇವಸ್ಥಾನದ ಹತ್ತಿರ ಇದ್ದೇವೆ. ಈ ದೇವಾಲಯದ ಇತಿಹಾಸ, ವಿಶೇಷತೆ ಮತ್ತು ಇಲ್ಲಿನ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬೆಂಗಳೂರು ನಗರದ ಯಲಹಂಕ ಸಮೀಪದ ಹಟ್ಟೂರ್ ಲೇಔಟ್ನಲ್ಲಿ ನೆಲೆಸಿರುವ ಈ ಕಾಶಿ ವಿಶ್ವನಾಥ ದೇವಸ್ಥಾನವು ಶಿವಭಕ್ತರ ಆರಾಧನಾ ಕೇಂದ್ರವಾಗಿದೆ. ಉತ್ತರ ಭಾರತದ ವಾರಣಾಸಿಯ ಕಾಶಿ ವಿಶ್ವನಾಥನ ಸ್ಮರಣೆಯನ್ನು ಮೂಡಿಸುವ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸ್ಥಳೀಯ ಭಕ್ತರು ಮತ್ತು ಧಾರ್ಮಿಕ ಮುಖಂಡರ ಸಹಕಾರದಿಂದ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಕ್ತರು ಕಾಶಿಗೆ ತೆರಳಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಇಲ್ಲಿಯೇ ಕಾಶಿ ವಿಶ್ವನಾಥನ ದರ್ಶನ ಪಡೆಯುವ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ಎಂಬ ನಂಬಿಕೆ ಇದೆ. ಈ ದೇವಾಲಯದ ಪ್ರಮುಖ ದೈವ ಕಾಶಿ ವಿಶ್ವನಾಥ ಸ್ವಾಮಿಯಾಗಿದ್ದು, ಭಕ್ತರು ತಮ್ಮ ಕಷ್ಟಕ್ಲೇಶಗಳನ್ನು ನಿವಾರಿಸಿಕೊಳ್ಳಲು ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಸೋಮವಾರ, ಪ್ರದೋಷ, ಮಹಾಶಿವರಾತ್ರಿ ಹಾಗೂ ಕಾರ್ತೀಕ ಮಾಸದಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಾಲಯದ ಶಾಂತ ವಾತಾವರಣ, ಸುಂದರ ಆವರಣ ಹಾಗೂ ಭಕ್ತಿ ಭಾವಗಳಿಂದ ನಡೆಯುವ ಪೂಜಾ ಕೈಂಕರ್ಯಗಳು ಭಕ್ತರನ್ನು ಆಕರ್ಷಿಸುತ್ತವೆ. ಒಮ್ಮೆ ನೀವು ಕುಟುಂಬ ಸಮೇತರಾಗಿ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಆಶೀರ್ವಾದ ಪಡೆಯಿರಿ. ಈ ಕಾಶಿ ವಿಶ್ವನಾಥನ ಪವಾಡ ಹೇಗಿದೆ ಅಂತ ಇಲ್ಲಿ ಬಂದಂತಹ ಭಕ್ತಾದಿಗಳನ್ನು ಕೇಳಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ರೀತಿಯ ಕರ್ನಾಟಕದ ದೇವಸ್ಥಾನಗಳ ಕಥೆಗಳು, ಸಾಂಸ್ಕೃತಿಕ ವಿಚಾರಗಳು ನಿಮಗೆ ತಲುಪುತ್ತವೆ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ಇಲ್ಲಿ ಬಂದಂತಹ ಭಕ್ತರ ಮಾತುಗಳನ್ನು ಕೇಳೋಣ. ನನ್ನ ಹೆಸರು ಶಾರದಾ ಅಂತ ಹೇಳಿ. ನಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಯಶವಂತಪುರ. ನಾನು ಮೊದಲನೇದಾಗಿ ಬಂದಿದ್ದು ಅಂತ ಹೇಳಿದ್ರೆ 2023. ನಾನು ಏನೋ ಅಂದ್ಕೊಂಡು ಬಂದೆ, ನಂದು ನೆನೆಸ್ಕೊಂಡು ಬಂದೆ. ನಿಜವಾಗಲೂ ನನಗೆ ಅದಾಗುತ್ತೆ ಅಂತಲೇ ಇಲ್ಲ. ನನಗಿದು ಒಂದು ಮಿರಾಕಲ್ ಆಗಿ ನನ್ನ ದೇವರು ನನಗೆ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ನನ್ನ ಶಿವನೇ ಹೇಳಬೇಕು ಅಂತ ಹೇಳಿದ್ರೆ, ಈಶ್ವರನ್ನ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಸತ್ಯ ನಡೆಯುತ್ತೆ. ನಾವು ಏನು ಅಂದ್ಕೊಂಡ್ರೂ ನಡೆಯುತ್ತೆ. ಜನ ಬಂದು ದೇವ್ರನ್ನ ನಂಬ್ರಿ, ಮನುಷ್ಯರನ್ನ ನಂಬಬೇಡಿ. ಮನುಷ್ಯರನ್ನ ನಂಬಿದ್ರೆ ಏನೂ ಆಗಲ್ಲ. ನಮಗೆ ದೇವ್ರನ್ನ ನಂಬಿ, ನೀವು ಅನ್ಕೊಂಡಿದ್ದಂಗೆ ಆಗುತ್ತೆ. ದೇವ್ರನ್ನ ನಂಬಿ ಅಂತ ನಾನು ಎಲ್ರಿಗೂ ಹೇಳ್ಕೊಳ್ತೀನಿ. ಬರೋವ್ರಿಗೆ ಹೋಗೋವ್ರಿಗೆ ಬರೋಬೇಕು, ದೇವ್ರನ್ನ ನಂಬಿ. ಶಿವ ಇಲ್ಲಿ ಇದ್ದಾನೆ ಪಕ್ಕ ಅಂತ ಹೇಳ್ಬೋದು. ನಾನು ಪ್ರತಿಯೊಂದು ವಿಷಯದಲ್ಲಿ ನನಗೆ ನಡೆದಿದೆ. 60 ವರ್ಷದಲ್ಲಿ ನಂದು ಹೇಳ್ಕೊಳ್ಳಾರ್ದಂಥ ಸ್ಥಿತಿಯಲ್ಲಿದ್ದೆ. ನಾನು ಸತ್ತು ಬದುಕಿದ್ದೀನಿ. ನನ್ನನ್ನು ಜೀವದಿಂದ ತಂದಿರೋದು ಅಂದರೆ ನನ್ನ ಅಪ್ಪ ಶಿವ, ಕಾಶಿ ವಿಶ್ವನಾಥನೇ ಅಂತ ಹೇಳ್ತೀನಿ. 3 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ನಾನು ಯಾರೂ ಒಂದು ಇಲ್ಲ, ನನ್ನ ಅಪ್ಪನ ನಂಬಿ ನಾನು ಬರ್ತಾ ಇದ್ದೀನಿ. ನಾನೇನು ಹೇಳ್ತೀನಿ ಎಲ್ರಿಗೂ, ಶಿವನ್ ನಂಬ್ರಿ, ದೇವರನ್ನ ನಂಬಿ. ದೇವರು ಯಾವತ್ತೂ ಕೈ ಬಿಡಲ್ಲ ನಮಗೆ. ನಾವು ಮನುಷ್ಯರ ಹತ್ರ ಹೇಳ್ಕೊಳ್ಬೋದು ನಮ್ಮ ಕಷ್ಟನ, ನಮ್ಮ ಹಿಂದೆ ಹೋಗಿ ಹಾಡ್ಕೊಳ್ತಾರೆ. ಆದರೆ ನಮ್ಮಪ್ಪ ಕೈ ಬಿಡೋದಿಲ್ಲ. ನಾನು ಏನೇನೂ ಕೇಳಲಿಲ್ಲ. ನನ್ನ ಒಂದು ಕೋರಿಕೆಗೆ ಎಲ್ಲಿ ಹೋದರೂ 1 ಲಕ್ಷ ಕೊಡು, 2 ಲಕ್ಷ ಕೊಡು ಅಂತ ಕೇಳಿದ್ದಾರೆ. ನನಗೆ 2 ತೊಟ್ಟು ಕಣ್ಣೀರು ಅಷ್ಟೇ ನನ್ನ ಅಪ್ಪನ ಹತ್ರ ಬಂದು ಹತ್ತಿದ್ದು. ನನ್ನಪ್ಪ ನಾನು ಕೇಳಿದ್ದೆಲ್ಲ ನಡೆಸ್ಕೊಟ್ಟಿದ್ದಾರೆ. ಇವತ್ತಿಗೂ ನಾನು ರಾತ್ರಿ ಏನಾದರೂ ಅಂದ್ಕೊಂಡ್ರೆ ಬೆಳಗಿನ ಜಾಗದಷ್ಟೊತ್ತಿಗೆ ಆಗಿದೆ. ಅದು ಸತ್ಯವಾಗಿ ನಡೆದಿದೆ, ಮಿರಾಕಲ್ ಆಗಿ ನಡೆದಿದೆ. ನಂದು 20 ವರ್ಷದ ಮಗಳು ಸತ್ತೋದ್ಲು ಅಂತ ನಾನು ನ್ಯೂಸ್ ಕೇಳಿದೆ. ನನ್ನ ಮಗಳು ಸತ್ತಿದ್ದಿಲ್ಲ. ನನ್ನ ಮಗಳನ್ನ ನನ್ನ ಅಪ್ಪನೇ ಕರ್ಕೊಂಡು ಬಂದು ಮೊದಲನೇ ತೀರ್ಥ ಸ್ನಾನ ಮಾಡಿ
2ನೇ ತೀರ್ಥ ಸ್ನಾನದಷ್ಟೊತ್ತಿಗೆ ನನ್ನ ಮಗಳೇ ಇಲ್ಲಿಗೆ ಬಂದಳು. ಇದು ಒಂದೇ ಸಾಕ್ಷಿ ನಾನು ಹೇಳಬೇಕು ಅಂದರೆ. ನಾನು ಹೇಳೋದು ಎಲ್ಲರಿಗೂ, ದೇವರನ್ನ ನಂಬಿರಿ, ಮನುಷ್ಯರು ನಂಬೇಡಿ. ದೇವ್ರು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ಕೈ ಬಿಡೋದಿಲ್ಲ. ಅಟ್ಟೂರು ಕಾಶಿ ವಿಶ್ವನಾಥ ದೇವಸ್ಥಾನ, ನಾನು ಎಲ್ರಿಗೂ ಹೇಳೋದು ಇದೊಂದು, ದಯವಿಟ್ಟು ದೇವ್ರಿಗೆ ನಂಬ್ರಿ. ಹೌದು, ಅಂದರೆ ಮದುವೆ ಮಾಡಿ ಕೊಟ್ಟಿದ್ರೆ 3 ತಿಂಗಳು ಅವಳಿಗೆ ಮನೆ ಒಳಗೆ ಹಾಕಿ ಬೀಗ ಹಾಕಿದ್ರು. ನಾವು ಎಲ್ಲಿ ಶಾಸ್ತ್ರ ಕೇಳಿದ್ರು ಮಗಳು ಸತ್ತೋಗಿದ್ದಾಳೆ ಅಂತಲೇ ಹೇಳಿದ್ರು. ಮತ್ತು ಕೆಲವೊಂದು ದೇವಸ್ಥಾನದಲ್ಲಿ ನಮಗೆ 1 ಲಕ್ಷ ಕೊಡು, ನಿಮ್ಮ ಮಗಳನ್ನ ಕರೆಸ್ತೀವಿ ಅಂದರು. ಎಲ್ಲ ಸುತ್ತಾಡ್ಬಿಟ್ಟೆ ನಾನು, ಕೇರಳವರೆಗೂ ಹೋದೆ. ಎಲ್ಲೂ ಕೊನೆಗೆ ನಾನು ಟಿ ವಿಯಲ್ಲಿ ನೋಡಿಬಿಟ್ಟು ಬಂದು ದೇವ್ರ ಹತ್ರ ಹತ್ತದೆ. ನಾನು ಇಲ್ಲಿ ನನ್ನ ಪ್ರಾಣ ಹೋಗುತ್ತಪ್ಪ, ನನ್ನ ಮಗು ನಿಜವಾದ ದೇವ್ರು ನೀನು ಇಲ್ಲಿದ್ದರೆ ನನ್ನ ಮಗಳು ಬರಬೇಕು ಅಂದ್ಕೊಂಡೆ. ತೀರ್ಥ ಸ್ನಾನ ಮಾಡಿಕೊಂಡೆ, ಕ್ಯೂನಲ್ಲಿ ನಿಂತೆ, ಜನದ ಮಧ್ಯೆ ನಿಂತು ನೀರು ಹಾಕಿದ್ದೆ ನನಗೆ. ಮತ್ತು 2ನೇ ಸ್ನಾನದಷ್ಟೊತ್ತಿಗೆ ನನ್ನ ಮಗಳು ಪ್ರತ್ಯಕ್ಷವಾಗಿ ಬಂದಿದ್ದಾಳೆ ಇಲ್ಲಿಗೆ. ಅದು ನನ್ನ ದೇವರಿಂದಾನೇ ಸಾಧ್ಯ, ಬೇರೆ ಯಾರಿಂದಾನೂ ಸಾಧ್ಯವಿಲ್ಲ. ನಾನು ಹತ್ತಿದ್ದೀನಿ ಶಿವನ ಹತ್ರ, 2 ಕಣ್ಣೀರಷ್ಟೇ ನನ್ನ ಅಪ್ಪನಿಗೆ ಕೊಟ್ಟಿರೋದು, ನಾನು ಬೇರೆ ಏನೂ ಕೊಟ್ಟಿಲ್ಲ. ನನ್ನ ಮಗು ಸೇಫ್ ಆಗಿದ್ದಾಳೆ, ಇವತ್ತು ಚೆನ್ನಾಗಿದ್ದಾಳೆ. ಅವಳು ಹೇಳ್ಬೇಕಂದ್ರೆ ನಮ್ಮಪ್ಪ ಜೀವ ಕೊಟ್ಟಿರೋದು ನನಗೂ ನನ್ನ ಮಗಳಿಗೂ. 25 ವರ್ಷ ಇಲ್ಲದೆ ಮಗಳು ನನಗೆ ಆ ಮಂಜುನಾಥ ಕೊಟ್ಟಿರೋದು, ಆ ಶಿವ ಕೊಟ್ಟಿರೋದು, ಆ ಈಶ್ವರ. ನಮ್ಮ ಜೀವ ಇವಾಗಲೇ ಹೋದ್ರು ಬರುವ ಅಷ್ಟು ಚೆನ್ನಾಗಿದ್ವಿ. ಮತ್ತು ನನ್ನ ಗಂಡ ಇನ್ನೂ ಒಂದು ಹೇಳಬೇಕು ಅಂದರೆ ಆಪ್ರೇಷನ್, ಅವ್ರ ಜೊತೆ 8 ಜನ ಅಡ್ಮಿಟ್ ಆಗಿದ್ರು, ಎಲ್ಲರೂ ಸತ್ತಿದ್ದಾರೆ. ಆ ಯಪ್ಪನ ಅಲ್ಲೇ ಕರ್ಕೊಂಡು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿಸಿದ್ದು. ಇವತ್ತು ಚೆನ್ನಾಗಿದ್ದಾರೆ ನನ್ನ ಗಂಡ. ಅವರಿಗೆ 73 ವರ್ಷ ಹುಡುಗನಾಗಿ ಇವತ್ತು ತಿರುಗ್ತಾ ಇದ್ದಾರೆ ಅಂದರೆ ನನ್ನ ಅಪ್ಪನೇ ಕಾರಣ. ಅದಕ್ಕೆ ನಂದು ಅಷ್ಟು ಪವರ್ ಇದೆ ತೀರ್ಥ ಸ್ನಾನದಲ್ಲಿರೋ ಅಷ್ಟು ಪವರ್. ಹೇಳ್ತೀವಲ್ಲ, ನಮಗೆ ಕಾಶಿಗೆ ಹೋಗೋಕ್ಕಾಗಲ್ಲ, ನಮ್ಮಪ್ಪ ಇಲ್ಲಿ ನಮಗೆ ಅದನ್ನು ಕರುಣಿಸಿದ್ದಾನೆ. ಬಂದು ನೋಡ್ಕೋಬೋದು. ತೀರ್ಥ ಸ್ನಾನ ಮಾಡಿದವರಿಗೆ ಅದು ಗೊತ್ತಾಗುತ್ತೆ. ಮೊದಲನೇ ಸತಿ ಬಂದಿರೋವ್ರಿಗೂ ಎಲ್ರಿಗೂ ಹೇಳ್ತೀನಿ, ಇವತ್ತು ಅವರಿಗೆ ಒಂದು ಶಕ್ತಿ ಬಂದಿದೆ, ಒಂದು ಪವರ್ ಬಂದಿದೆ ಅವರಿಗೆ. ಅವ್ರು ಏನೇನು ಅಂದ್ಕೊಂಡು ಬಂದಿದ್ದಾರೋ ಅದು ಹಾಗೇ ಆಗುತ್ತೆ. ನನ್ನ ಇದರಲ್ಲಿ ಹೇಳಬೇಕು ಅಂದರೆ ಹುಬ್ಳಿ, ಧಾರವಾಡ, ತಮಿಳ್ನಾಡಿಂದ ಎಲ್ಲ ಬಂದು ನನಗೆ ಫೋನ್ ಮಾಡಿದ್ದಾರೆ, ಅಮ್ಮ ನಾವು ಅಂದ್ಕೊಂಡಿದ್ದಾಗಿದೆ ಅಂತ ಹೇಳಿದ್ದಾರೆ ಎಷ್ಟೋ ಹುಡುಗರೆಲ್ಲ. ನಾನು ಏನಂತೀನಿ, ನನಗೆ ಹೇಳಬೇಡಿ, ದೇವರಿಗೆ ಬಂದು ಎಲ್ಲರೂ ನಿಮ್ಮದು ಏನಿದೆಯೋ ಅದನ್ನು ಮಾಡಿ, ದೇವ್ರಿಗೆ ಮಾಡಿ. ನಾವು ದೇವ್ರಿಗೆ ಮಾಡಿದ್ರೆ ಏನು ಕೆಟ್ಟೋಗಲ್ಲ. ಇವತ್ತು ನಾವು 10 ಜನಕ್ಕೆ ಊಟ ಹಾಕೋ ಸ್ಥಿತಿ ನನ್ನಪ್ಪ ಕೊಟ್ಟಿರೋದು ನನಗೆ. ನಾನು ದೇವ್ರ ನಂಬಿದ್ದೀನಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಏನೇನು ಕೊಟ್ಟೆ ಶಿವನೇ, ಮಾಯಾ ಭಂಡಾರದವ. ಎಲ್ಲಿಂದ ಬರ್ತಾ ಇರೋದು ಸರ್? ನಾವು ದೇವನಹಳ್ಳಿಯಿಂದ ಬರ್ತಾ ಇರೋದು. ಓಕೆ ಸರ್, ಯಾವಾಗಿಂದ ಬರ್ತಾ ಇದ್ದಾರೆ ಕ್ಷೇತ್ರ? ಸುಮಾರು 3-4 ಸಲದಿಂದ ನಾವು ಬರ್ತಾ ಇದ್ದೀವಿ, ರೆಗ್ಯುಲರಾಗಿ ಬರ್ತಾ ಇದ್ದೀವಿ. ನಮ್ಗೆ ಒಳ್ಳೇದಾಗ್ತಾ ಇದೆ. ದೇವ್ರ ದಯದಿಂದ ನಾವೆಲ್ಲ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ನಾವು ಒಳ್ಳೇದಾಗ್ತಾ ಇದೆ. ನಮ್ಮ ಫ್ಯಾಮಿಲಿ ಎಲ್ಲ ಏನು ಒಳ್ಳೇದಾಗಿದೆ ಸರ್? ಸರ್, ನಮಗೆ ಸ್ವಲ್ಪ ಎಲ್ಲ ಝೀರೋನಲ್ಲಿದ್ದು ಈಗ ಸ್ವಲ್ಪ ಹೈ ಲೆವೆಲ್ಗೆ ಬಂದಿದ್ದೀವಿ. ಚೆನ್ನಾಗಾಗಿದೆ ಸರ್. ಈಗ ಕಾಶಿ ವಿಶ್ವನಾಥದ ದಯದಿಂದ ನಾವೆಲ್ಲ ಚೆನ್ನಾಗಿ ಆಗ್ತಾ ಇದ್ದೀವಿ. ನಮ್ಮ ಆಫೀಸ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಎಲ್ಲ ಸಾಲ ಆಗ್ತಾ ಇದೆ. ಹಂಗಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಬರ್ತಾ ಇದ್ದೀವಿ. ಯಾವುದೇ ಶಾಸ್ತ್ರ ಅದು ಇದು ನಂಬಲಿಲ್ಲ, ದೇವ್ರು ಮಾತ್ರ ನಂಬ್ಕೊಂಡು ಬರ್ತಾ ಇದ್ದೀವಿ. 8 ಶಕ್ತಿಪೀಠಗಳಿದೆ. ಅದರಲ್ಲಿ ಹಿಂದೆ ದಕ್ಷ ಯಜ್ಞದಲ್ಲಿ ಸತಿದೇವಿ ಹತಳಾಗ್ತಾಳೆ. ಆವಾಗ ಜಗದೀಶ್ವರ ಏನು ಮಾಡ್ತಾನೆ ಅಂದರೆ ತನ್ನ ಮಡದಿಯನ್ನು ಹೆಗಲು ಮೇಲೆ ಹಾಕ್ಕೊಂಡು ನೃತ್ಯ ಮಾಡ್ತಾನೆ. ಅದು ತಾಂಡವ ನೃತ್ಯವಾಗಿ ಪರಿವರ್ತನೆ ಆಗುವಂಥದ್ದಾಗತ್ತೆ. ಸ್ವಾಮಿ ನೃತ್ಯ ಮಾಡಿದ್ರೆ ಪ್ರಳಯ ಆಗತ್ತೆ. ಅಂಥದ್ರಲ್ಲಿ ಸ್ವಾಮಿ ಪರಿಪೂರ್ಣವಾಗಿ ನಾಟ್ಯ ಭಂಗಿಯನ್ನು ಬದಲಾವಣೆ ಮಾಡಿದಾಗ ಅದು ತುಂಬ ಭೀಕರವಾದಾಗ ಏನಾಗುತ್ತೆ ಅಂದರೆ ಜಗತ್ ಪ್ರಳಯ ಆಗತ್ತೆ. ಹಾಗಾಗಿ ಮಹಾವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಅದರಿಂದ ಸತಿದೇವಿ ಅಂಗಗಳೇನಾಗುತ್ತೆ 18 ಭಾಗಗಳಾಗಿ ಕತ್ತರಿಸುತ್ತೆ. ಆ 18 ಭಾಗಗಳೂ ಸಹ ನಮ್ಮ ಭಾರತದಲ್ಲಿ 18 ಕಡೆ ಬೀಳುತ್ತೆ. ಇವತ್ತಿಗೂ ಸಹ 18 ಶಕ್ತಿಪೀಠಗಳಿದೆ. ಅದರಲ್ಲಿ ಗುವಾಹಟಿಲಿರ್ತಕ್ಕಂತಹ ಕಾಮಾಖ್ಯ ದೇವಿ ಒಂದು ಶಕ್ತಿಪೀಠ. ಅಲ್ಲಿ ತಾಯಿಯ ಯೋನಿ ಬಿದ್ದಂಥ ಜಾಗ. ಅಲ್ಲಿ ಯಾರೇ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಅವರಿಗೆ ಮಕ್ಕಳಾಗುವಂಥದ್ದು ಮತ್ತು ಗರ್ಭಸ್ರಾವ ಆಗುವಂಥದ್ದು, ಹಾಗೆ ಹೆಣ್ಮಕ್ಳಿಗೆ ಇರುವಂಥ ಋತುಚಕ್ರದಲ್ಲಿ ಆಗುವಂಥ ವ್ಯತ್ಯಾಸಗಳು ನಿವಾರಣೆ ಆಗುವಂಥದ್ದು, ಹಾಗೆ ಗರ್ಭಾವಸ್ಥೆಯಲ್ಲಿ ಏನಾದರೂ ತೊಂದರೆಗಳಿದ್ದಲ್ಲಿ, ಮಕ್ಕಳಾಗೋದಕ್ಕೆ ವಿಳಂಬ ಆಗಿದ್ದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡೋದ್ರಿಂದ ಅನುಕೂಲ ಆಗತ್ತೆ ಅಂತ ಹೇಳಿ. ಅದೇ ಪ್ರಕಾರವಾಗಿ ನಮ್ಮ ಸಾನ್ನಿಧ್ಯದಲ್ಲಿ ಹಿಂದೆ ಪುರಾತನವಾದಂಥ ಆಲಯ ಆಗಿರೋದ್ರಿಂದ ಶಿವನ ಮುಂದೆ ಕಾಮಾಖ್ಯ ಇದೆ. ಯಾಕೆಂದರೆ ಶಿವನ ಹೆಂಡತಿ ದೇವಿ ಜಗನ್ಮಾತೆ ಪಾರ್ವತಿ. ಹಾಗಾಗಿ ದಕ್ಷ ಯಜ್ಞದಲ್ಲಿ ಹತಳಾಗಿದ್ಯಾರು? ಸತಿದೇವಿ. ಆ ಸತಿದೇವಿ ಅಂಗ ಏನಾಗಿದೆ, ಯೋನಿ ಜಾಗ ಇಲ್ಲಿದೆ, ಸ್ವಾಮಿಯೋ ಇಲ್ಲಿದ್ದಾನೆ. ಹಾಗಾಗಿ ಇಲ್ಲಿ ಯಾರೇ ಬಂದು ಸಂತಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರ ಅಭಿಷ್ಟಾನುಗ್ರಹ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ. ಇಡೀ ವಿಶ್ವದಲ್ಲೇ 2ನೇ ಕಾಮಾಖ್ಯ ದೇವಿ ಇರುವಂಥ ಏಕೈಕ ಸನ್ನಿಧಾನ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ. ಅಂದರೆ ಶಿವನ ಮುಂದೆ ಕಾಮಾಖ್ಯ ದೇವಿ ಎಲ್ಲೂ ಇಲ್ಲ. ಹಾಗಾಗಿ ಶಿವನ ಮುಂದೆ ಕಾಮಾಖ್ಯ ದೇವಿ ಇರುವಂಥ ಏಕೈಕ ಕ್ಷೇತ್ರ ನಮ್ಮ ಕ್ಷೇತ್ರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಧ್ವಜಸ್ತಂಭದಲ್ಲಿ ಕಾಮಾಖ್ಯ ದೇವಿ ಇರುವಂಥದ್ದು ಬಹಳ ವಿಶೇಷ. ಹಾಗಾಗಿ ಹೆಣ್ಣು ಮಕ್ಕಳು ಬಂದು ಆ ಕಾಮಾಖ್ಯ ದೇವಿಗೆ ಶುಕ್ರವಾರದ ದಿನ
ಅಮ್ಮನವರಿಗೆ ದೀಪಗಳನ್ನು ಹಚ್ಚಿ ಕಾಮಾಖ್ಯ ದೇವಿ ಅಂದರೆ ಯೋನಿ ಭಾಗಕ್ಕೆ ಕುಂಕುಮವನ್ನು ಹಚ್ಚೋದ್ರಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಗುಪ್ತ ಸಮಸ್ಯೆಗಳು ಇಲ್ಲಿ ನಿವಾರಣೆ ಆಗುವಂಥದ್ದಾಗತ್ತೆ. ಹಾಗಾಗಿ ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಅಭಿಷ್ಟಪೂರ್ವಕವಾದಂಥ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ ಆಗಿರುತ್ತೆ. ನಮಸ್ಕಾರ ಸರ್, ನಾವು ಬನ್ನಾರ್ಘಟ್ಟದಿಂದ ಬರ್ತಾ ಇದ್ದೀವಿ. ನಾವು ಇದಕ್ಕೆ 4ನೇ ಸಲ ಬಂದಿರೋದು. ಆದರೆ ತೀರ್ಥ ಸ್ನಾನಕ್ಕಂತ ಇದು 2ನೇ ಟೈಮ್ ಬಂದಿರೋದು. ಆದರೆ ತುಂಬ ಒಳ್ಳೆಯದಾಗಿದೆ. ಏನೋ ಮನಸ್ಸು ಬೇಜಾರಿಂದ ನಾನು ಇವತ್ತು ಹೋಗೋದು ಬೇಡ ಅಂದ್ಕೊಂಡೆ. ಬೆಳಗ್ಗೆ ದೇವ್ರ ಪೂಜೆ ಮಾಡಿ ಎದ್ದೇಳೋ ವರ್ಷದಲ್ಲಿ ಕೈ ತುಂಬ ಪ್ರಾಬ್ಲಮ್ ಆಗಿತ್ತು, ಕೆಲಸ ಮಾಡೋಕ್ಕೂ ಆಗದಿರೋ ಥರ ಆಗಿತ್ತು. ಆಮೇಲೆ ಮಧ್ಯಾಹ್ನ ನಮ್ಮ ಅಕ್ಕ ಬಂದು ದೇವಸ್ಥಾನಕ್ಕೆ ಹೋಗೋಣ ಸರಿ ಹೋಗುತ್ತೆ ಅಂತ ಹೇಳಿದ ಕೂಡಲೇ ನನಗೆ ಇಷ್ಟು ಬೇಗ ಕೈ ಹುಷಾರಾಯಿತು ಅನ್ನೋದನ್ನೇ ನನಗೆ ಹೇಳೋಕ್ಕಾಗ್ತಾಯಿಲ್ಲ ಸರ್. ಅಷ್ಟು ಖುಷಿ ಆಯಿತು. ಕೈ ಕೂಡ ಅಷ್ಟು ಫ್ರೀ ಆಗಿದೆ. ನನಗೆ ತುಂಬ ಪೇನ್ ಇತ್ತು ಸರ್. ಇವಾಗ ಒಳ್ಳೇದಾಗಿದೆ. ನಾನು ಮನೆ ಕಟ್ಟಬೇಕು ಅಂತ ಕೂಡ ಮಾಡ್ಕೊಂಡಿದ್ದೀವಿ. ಅದು ಇವಾಗ ಅಮೌಂಟ್ ಎಲ್ಲ ರೆಡಿ ಆಗ್ತಾ ಇದೆ, ಕಟ್ಟಬೇಕು ಅಂತ ಇದ್ದೀವಿ ಸರ್. ನಂಬಿ ಬಂದರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಇವಾಗ ನನಗೆ ನೋಡಿ ಜಸ್ಟ್ ನಾನು ಬಂದು ಒಂದು 2 ವೀಕು 3 ವೀಕ್ ಆಗಿದೆ ಅಷ್ಟೇ. ನನಗೆ ಮನೆ ಕಟ್ಟಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಅಂದ್ಕೊಂಡ್ರೂ ಆಗ್ತಾ ಇರಲಿಲ್ಲ. ಇವಾಗ ನಾಳೆ ನಾವು ಸೈಟ್ ಹತ್ರ ಹೋಗಿ ಏನೋ ಒಂದು ಡಿಸ್ಕಷನ್ ನಡೆಸಿ ಮಾಡಬೇಕು ಅಂತ ಇದ್ದೀವಿ ಸರ್. ಅದು ಒಳ್ಳೆ ವಿಷಯನೇ ಅಲ್ವಾ ಸರ್. ಕೊನೆಯದಾಗಿ ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಇಲ್ಲಿ ದೇವ್ರ ಹತ್ರ ಕೇಳ್ಕೊಳ್ಳಿ, ಬಗೆಹರಿಸ್ತಾನೆ ಅನ್ನೋದೊಂದು ನಂಬಿಕೆ ನನಗಿದೆ ಸರ್. ರಶ್ಮಿ ಅಂತ ನನ್ನ ನೇಮು. ನಾವು ಧಾರವಾಡಿಂದ ಬಂದಿದ್ದು. ಮೇಡಮು ಅವರು ಯೂಟ್ಯೂಬಲ್ಲಿ ಡೀಟೇಲ್ಸ್ ಎಲ್ಲ ಹೇಳಿದರು, ಎಂಥ ಪ್ರಾಬ್ಲಮ್ಸ್ ಇತ್ತು, ವಾಟ್ ಹ್ಯಾಪನ್ ಟು ಹರ್ ಡಾಟರ್, ಹೌ ಶಿ ಕೇಮ್ ಬ್ಯಾಕ್ ಅಂತ. ಸೊ ದ್ಯಾಟ್ಸ್ ದ ರೀಸನ್ ಐ ಗಾಟ್ ಮೋಟಿವೇಟೆಡ್ ಫ್ರಮ್ ದರ್ ಆ್ಯಂಡ್ ಐ ಥಾಟ್ ಲೆಟ್ ಮಿ ಕಮ್ ಹಿಯರ್ and then pray to God and so that lot of my personal problems will get sorted out. And yesterday I came here for Nadi astrology. Krishna Guruji, he explained it very well, gave me all the details, and today I have come here for Tirtha Bath. So I'm extremely happy. Hope things will go on well with me. Thank you so much.